ಎಲ್ರಿಗೂ ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ನಾನು ಆರೋಗ್ಯದ ಬಗ್ಗೆ ಒಂದೊಂದು ವಿಷಯದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ಇವತ್ತು ಈ ನಮ್ಮ ಉಗುರಿನ ಬಗ್ಗೆ ಸ್ವಲ್ಪ ಆರೋಗ್ಯದ ದೃಷ್ಟಿಯಲ್ಲಿ ನೋಡೋಣ. ಈ ಉಗುರು ಇದು ಒಂದು ನಮ್ಮ ಸ್ಕಿನ್ನ ಒಂದು ಪಾರ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಬೆರಳ ತುದಿಯಲ್ಲಿರುವ ವಿಶೇಷವಾದ ಈ ಸೆಲ್ಗಳಿಂದಾಗಿ ಉಗುರಿನ ರಚನೆ ಆಗುತ್ತೆ. ಈ ಉಗುರಲ್ಲಿ ಎರಡು ಬಹಳ ಮುಖ್ಯವಾದ ವಿಭಾಗಗಳನ್ನು ಹೇಳ್ಬೋದು. ಒಂದು ನಾವು ಏನು ಮೇಲ್ಗಡೆ ಟಚ್ ಮಾಡ್ತೀವಲ್ಲ ಅದು ಉಗುರಿನ ಒಂದು ಮೇಲ್ಪದರ, ಮತ್ತು ಕೆಳಗಡೆ ಉಗುರಿನ ನೇಲ್ ಬೆಡ್ ಅಂತಿರುತ್ತೆ. ಈ ನೇಲ್ ಬೆಡ್ ಮತ್ತು ಎರಡು ಈ ನೇಲ್ ಬೆಡ್ಡಿಂದ ಗ್ರೋತ್ ಆಗುತ್ತೆ, ಆಮೇಲೆ ಅದು ನೇಲಾಗಿ ಕನ್ವರ್ಟ್ ಆಗುತ್ತೆ. ಹೀಗೆ ಈ ನೇಲ್ ತುದಿ ಭಾಗದಲ್ಲಿ ಹಾಗೆ ಬೆಳೀತಾ ಹೋಗುತ್ತೆ. ಬಟ್ ಅದು ನಮಗೆ ಕಾಣುವ ಈ ಚರ್ಮ ಇದೆಯಲ್ಲ, ಆ ಚರ್ಮಗಿಂತ ಈ ಪ್ರಾಕ್ಸಿಮಲ್ ಅಂದರೆ ಬುಡದಲ್ಲೇ ಆ ನೇಲ್ ಬೆಡ್ ಇರುತ್ತೆ. ಅದರ ಜೊತೆಗೆ ಈ ನೇಲ್ ಕೆಳಗಡೆ ಕೂಡ ನೇಲ್ ಬೆಡ್ ಇರುತ್ತೆ. ಸೊ ಒಬ್ಬರಿಗೆ ಇಂಜುರಿ ಆದಾಗ ಏನಾಗುತ್ತೆ ಅಂದರೆ ಕೆಲವರಿಗೆ ಈ ನೇಲ್ ಉಗುರು ಕಿತ್ತೋಗುತ್ತೆ, ಅಥವಾ ಉಗುರು ಬುಡ ಅಂದರೆ ಉಗುರಿನ ಬೇರು ಅಥವಾ ನೇಲ್ ಬೆಡ್ ಕೂಡ ಕಿತ್ತೋಗುತ್ತೆ. ಕೆಲವರಿಗೆ ಜೊತೆಗೆ ಫ್ರ್ಯಾಕ್ಚರ್ ಆಗುತ್ತೆ. ಈ ರೀತಿ ಹಲವಾರು ಟ್ರಾಮಾಗಳನ್ನು ನಾವು ನೋಡ್ತೀವಿ. ಅಂದರೆ ಈ ರೀತಿಯ ಒಂದು ಗಾಯಗಳಾಗಿ ಬರ್ತಾರೆ. ಅದು ಒಂದು ರೀತಿಯ ತೊಂದರೆ, ಉಗುರುಗಳಿಗಾಗುವ ತೊಂದರೆ. ಇನ್ನು ಕೆಲವರಿಗೆ ಇನ್ಫೆಕ್ಷನ್ ಆಗುತ್ತೆ. ಅಂದರೆ ಈ ಉಗುರಿನ ಸುತ್ತಲೂ ಇರುವ ಚರ್ಮದಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಅದು ಎಸ್ಪೆಷಲಿ ಈ ಡಯಾಬಿಟಿಕ್ ಇರ್ಬೋದು, ಅಥವಾ ಉಗುರು ಒಳಗಡೆ ಚರ್ಮದ ಒಳಗಡೆ ನಾವೇನು ಇನ್ಗ್ರೋಯಿಂಗ್ ನೇಲ್ ಅಂತ ಹೇಳ್ತೀವಿ. ಇನ್ಗ್ರೋಯಿಂಗ್ ಅದು ಎಸ್ಪೆಷಲಿ ಟೋ ನೇಲ್ ಆಗುತ್ತೆ. ಕೆಲವರಿಗೆ ಎಲ್ಲ ಬೆರಳಲ್ಲಿ ಎಲ್ಲ ನೇಲ್ಸ್ಗಳಲ್ಲೂ ಕೂಡ ಅದೇ ಥರ ಪ್ರಾಬ್ಲಮ್ ಕೊಡ್ಬೋದು. ಆವಾಗ ಅದು ಅಲ್ಲಿ ಒಳಗಡೆ ಚರ್ಮವನ್ನು ಕೊರೆದು ಅಲ್ಲಿ ಒಳಗಡೆಯಿಂದ ಇನ್ಫೆಕ್ಷನ್ ಆಗುತ್ತೆ. ಇದು ಕೆಲವರಿಗೆ ತುಂಬ ತೊಂದರೆ ಕೊಡುತ್ತೆ. ಈ ರೀತಿ ಹಲವಾರು ತೊಂದರೆಗಳು ನೇಲಿಗೂ ಕೂಡ ಆಗುತ್ತೆ. ಅದ್ರ ಜೊತೆಗೆ ಕೆಲವರಿಗೆ ಎಸ್ಪೆಷಲಿ ಕೃಷಿಕರಿಗೆ ಈ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಅದು ರಿಪೀಟೆಡಾಗಿ ಇನ್ಫೆಕ್ಷನ್ ಆದಾಗ, ಅಥವಾ ನೇಲ್ ಬೆಡ್ಡಿಂದ ಅದು ಆವಾಗ ಹೇಳಿದಾಗೆ ಈ ನೇಲ್ ಮತ್ತು ನೇಲ್ ಬೆಡ್ ಮಧ್ಯದಲ್ಲಿ ಒಂದು ಫೈಬ್ರಸ್ ಸ್ಟ್ರ್ಯಾಂಡ್ ಇರುತ್ತೆ, ಅದು ಅದನ್ನು ಹಿಡ್ಕೊಂಡಿರುತ್ತೆ. ಹಾಗಾಗಿ ಒಂದು ಸಲ ಅದು ಕಿತ್ಕೊಬಂತು ಅಂದರೆ ಅದು ವಾಪಸ್ ಅದು ಅಂಟ್ಕೊಳ್ಳಲ್ಲ. ಹಾಗಾಗಿ ಕೆಲವೊಬ್ಬರಿಗೆ ನೇಲ್ ಕಿತ್ತೋದಾಗ ನಾವು ಅದನ್ನು ವಾಪಸ್ ಕೂಡಿಸ್ಬೋದಾ ಅಂತ ಬರ್ತಾರೆ. ನಾವು ಅದನ್ನು ಹಾಕಿ ವಾಪಸ್ ಅದೇ ಜಾಗದಲ್ಲಿ ಇಡ್ತೀವಿ, ಆದರೆ ಆ ನೇಲು ಅಂಟ್ಕೊಳ್ಳಲ್ಲ, ಹೊಸ ನೇಲ್ ಬೆಳೆಯುತ್ತೆ. ಅದೇ ರೀತಿ ಒಂದು ಸಲ ನೇಲ್ ಕಿತ್ಕೊಂಡು ಬಂದಾಗ ಆ ಜಾಗದಲ್ಲಿ ಏನು ಗ್ಯಾಪ್ ಆಗುತ್ತೆ, ಅಲ್ಲಿ ಕೆಲವೊಂದು ಸಲ ಡಸ್ಟೆಲ್ಲ ಕೂತು ಅಲ್ಲೇ ಫಂಗಲ್ ಇನ್ಫೆಕ್ಷನ್ ಆಗ್ಬೋದು. ಅದು ಎಸ್ಪೆಷಲಿ ನಾವು ಕೃಷಿಕರಲ್ಲಿ ಕಾಣ್ತೀವಿ. ಯಾಕಂದರೆ ಅವರಿಗೆ ಈ ಒಂದು ಅದನ್ನು ರೆಗ್ಯುಲರಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳೋದಾಗಲಿ ಅಥವಾ ಅದರನ್ನು ಕೇರ್ ತಗೊಳ್ಳೋದನ್ನು ಮಾಡೋದಿಲ್ಲ. ಹಾಗಾಗಿ ಈ ನೇಲ್ದ ತೊಂದರೆ ಉಂಟಾಗುತ್ತೆ. ಇನ್ನು ಕೆಲವೊಂದು ಈಗ ಪ್ರೋಟೀನ್ ಡೆಫಿಷಿಯನ್ಸಿ ಆದಾಗ, ಅಥವಾ ಕೆಲವೊಂದು ಲಿವರ್ ಅಥವಾ ಕಿಡ್ನಿ ತೊಂದರೆ ಇದ್ದಾಗ ನೇಲ್ ಬೇರೆ ಆಗಿ ಗ್ರೋತ್ ಆಗುತ್ತೆ. ಅಥವಾ ಒಂದು ಸಲ ಇಂಜುರಿ ಆಯಿತು ಅಂದರೆ ಅದು ನೇಲ್ ಸ್ಕಾರಿಂಗ್ ಆಗುತ್ತೆ, ಅಥವಾ ನೇಲ್ ಬೆಡ್ ಸ್ಕಾರಿಂಗ್ ಆಗುತ್ತೆ. ಇದು ಕೂಡ ಹಲವು ರೀತಿಯ ತೊಂದರೆಗಳನ್ನು ಕೊಡುತ್ತೆ. ಕೆಲವೊಂದು ಸಲ ಅದು ಕಾನ್ಸ್ಟೆಂಟಾಗಿ ಪೇನ್ ಅಂದರೆ ನೋವು ಉಂಟಾಗ್ತಾ ಇರುತ್ತೆ. ಕೆಲವೊಂದು ಸಲ ರೆಕರೆಂಟಾಗಿ ಇನ್ಫೆಕ್ಷನ್ ಆಗುತ್ತೆ. ಇದಕ್ಕೆಲ್ಲ ಸರಿಯಾದ ಒಂದು ಚಿಕಿತ್ಸೆ ಅಂದರೆ ಆ ನೇಲ್ ಬೆಡ್ಡನ್ನು ಮೊದಲಿನ ಥರ ಗ್ರೋತ್ ಆಗೋ ಥರ ಮಾಡಬೇಕು, ಇನ್ಫೆಕ್ಷನ್ ಕಡಿಮೆ ಮಾಡಬೇಕಾಗತ್ತೆ. ಈಗ ನೇಲ್ ಕೆಳಗಡೆ ಇರುವ ಬೋನ್ ಏನಾದರೂ ಫ್ರ್ಯಾಕ್ಚರ್ ಆಗಿದ್ರೆ ಅಥವಾ ಆ ಥರ ಇಂಜುರಿಗಳಲ್ಲಿ ಅದನ್ನು ಸೂಕ್ತ ಚಿಕಿತ್ಸೆ ಕೊಡಬೇಕಾಗತ್ತೆ. ಹೀಗೆ ನೇಲ್ ಬೆಡ್ ನಾವು ಒಂದು ವೇಳೆ ಅದನ್ನು ಈ ನೇಲ್ಗಾಗಿರುವ ಅಥವಾ ಈ ಉಗುರಿಗಾಗಿರುವ ಇನ್ಫೆಕ್ಷನ್ ಅಥವಾ ಇದನ್ನು ನೆಗ್ಲೆಕ್ಟ್ ಮಾಡಿಕೊಂಡ್ರೆ ಮುಂದೆ ಅದು ಕಾನ್ಸ್ಟೆಂಟಾಗಿ ಒಂದು ಪೇನ್ಫುಲ್ ಆಗಿರೋ ಫಿಂಗರ್ ಆಗಿರ್ಬೋದು, ಅಥವಾ ನೇಲ್ ಬೆಡ್ ಆಗಿರ್ಬೋದು, ಅಥವಾ ಫಿಂಗರ್ ಟಿಪ್ ಆಗಿರ್ಬೋದು, ಈ ರೀತಿಯ ಒಂದು ತೊಂದರೆಗಳಾಗುತ್ತೆ. ಆದ್ದರಿಂದ ಸೂಕ್ತವಾದ ಚಿಕಿತ್ಸೆಯನ್ನು ಸರಿಯಾದ ವೈದ್ಯರಲ್ಲಿ ತೋರಿಸಿ ಅದಕ್ಕೆ ಒಂದು ಸರಿಯಾದ ಚಿಕಿತ್ಸೆಯನ್ನು ತಗೋಬೇಕು. ಎಸ್ಪೆಷಲಿ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಡಾಕ್ಟರ್ಗಳು ಈ ವಿಷಯದಲ್ಲಿ ಪರಿಣಿತಿಯನ್ನು ಹೊಂದಿರ್ತಾರೆ. ಆದ್ದರಿಂದ ಎಲ್ಲಾದರೂ ನಿಮಗೆ ಅದು ಅವಕಾಶ ಸಿಕ್ಕಿದಾಗ ಪ್ಲಾಸ್ಟಿಕ್ ಸರ್ಜರಿ ಡಾಕ್ಟರ್ಗಳನ್ನು ಮೀಟ್ ಮಾಡೋದು ಒಳ್ಳೆಯದು. ಯಾಕಂದರೆ ನಿಮಗೆ ಒಂದು ಸರಿಯಾದ ಒಂದು ಸಲಹೆ ಸಿಗುತ್ತೆ. ಇನ್ನು ಅದರಲ್ಲಿ ಅಡ್ವಾನ್ಸ್ ಟ್ರೀಟ್ಮೆಂಟನ್ನು ನಾವು ಕೆಲವರಿಗೆ ಈಗ ನೇಲು ಹೋಗಿದೆ ಅಂದರೆ ಅದನ್ನು ನಾವು ಬೇರೆ ಕಡೆಯಿಂದ ನೇಲಿಂದ ತೆಗೆದು ನೇಲ್ ಬೆಡ್ ಗ್ರಾಫ್ಟಿಂಗ್ ಅಂತ ಮಾಡ್ತೀವಿ, ಅಥವಾ ಕಂಪೋಸಿಟ್ ಗ್ರಾಫ್ಟ್ ಅಂತ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನೇಲ್ ಸಮೇತ ಉಗುರಿನ ಸಮೇತ ಬೆರಳು ತುಂಡಾಗಿ ಅದನ್ನು ಮರುಜೋಡಣೆ ಮಾಡಲಿಕ್ಕಾಗಿಲ್ಲ ಅಂದರೆ ಆ ನೇಲ್ ಬೆಡ್ಡನ್ನು ಇಲ್ಲಿ ಗ್ರಾಫ್ಟ್ ಮಾಡೋದನ್ನು ಮಾಡ್ತೀವಿ. ಈ ರೀತಿಯ ಹಲವಾರು ಚಿಕಿತ್ಸೆಗಳನ್ನು
ಒಬ್ಬ ಪ್ಲಾಸ್ಟಿಕ್ ಸರ್ಜನ್ ಮಾಡಬಲ್ಲ. ಹಾಗಾಗಿ ತಮಗೆ ಈ ರೀತಿಯ ನೇಲ್ ತೊಂದರೆ ಇದ್ದಾಗ ಅಥವಾ ಅಂದರೆ ಉಗುರಿನ ತೊಂದರೆ ಬಂದಾಗ ಒಬ್ಬ ಸೂಕ್ತ ಪ್ಲಾಸ್ಟಿಕ್ ಸರ್ಜನನ್ನು ಮೀಟ್ ಮಾಡೋದು ಒಳ್ಳೆಯದಂತ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.